ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರೈಸ್ ಮನಿ ಸ್ಕಾಲರ್ಶಿಪ್ಗೆ ಯಾವ ರೀತಿ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ SSLCಯಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದರೆ ಅಂಥ ಒಂದು ವಿದ್ಯಾರ್ಥಿಗಳು, ಹಾಗೆಯೇ ಸೆಕೆಂಡ್ PUCಲಿ ಪಾಸ್ ಆಗಿರ್ತಕ್ಕಂಥ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಹಾಗೆಯೇ ಎನಿ ಡಿಗ್ರಿ ನೀವು ಯಾವುದೇ ಕೋರ್ಸ್ಗಳಲ್ಲಿ ಡಿಗ್ರಿ ಕೋರ್ಸ್ಗಳಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರ್ತಕ್ಕಂಥ ಶೆಡ್ಯೂಲ್ ಕ್ಯಾಸ್ಟ್ ಮಕ್ಕಳುಗಳಿಗೆ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿನ ಆಹ್ವಾನ ಮಾಡಿದ್ದಾರೆ. ಈ ಒಂದು ಅಪ್ಲಿಕೇಶನ್ ಈಸಿಯಾಗಿ ನೀವು ಮೊಬೈಲ್ನಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ಸ್ನೇಹಿತರೆ, ಮೊದಲಿಗೆ ನೀವು ಯಾವುದಾದ್ರು ಸರ್ಚ್ ಬಾರ್ಗೆ ಬಂದು ಪ್ರೈಸ್ ಮನಿ ಸ್ಕಾಲರ್ಶಿಪ್ 2026 ಅಂತ ಟೈಪ್ ಮಾಡಿ ಪ್ರಶ್ನೆ ಆಪ್ಷನ್ ಬರುತ್ತೆ, ಸಮಾಜ ಕಲ್ಯಾಣ ಇಲಾಖೆ ಅಂತ. ಇಲ್ಲಿ ನೀವು ಫಸ್ಟ್ ಆಪ್ಷನ್ ಇದೆಯಲ್ಲ ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿಯಾದಂಥ ಒಂದು ಗ್ರಾಫ್ ಇರ್ತಕ್ಕಂಥ ಪೇಜ್ ಓಪನ್ ಆಗ್ತದೆ. ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಸಿಂಪಲಾಗಿ ಏನಿಲ್ಲ, ಮೇಲ್ಗಡೆ ಕಾರ್ನರಲ್ಲಿ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಬೇಕು. ನಂತರ ಈ ರೀತಿಯಾದಂಥ ಆಪ್ಷನ್ಗಳು ಓಪನ್ ಆಗ್ತವೆ. ಇಲ್ಲಿ ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ಸ್ಕೀಮ್ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಪೋಸ್ಟ್ ಮೆಟ್ರಿಕ್ ಮತ್ತು SSLC ಅಂತ ಎರಡು ಆಪ್ಷನ್ ಕಾಣ್ತಾ ಇದೆ ನೋಡಿ. SSLC ಆಗಿದ್ದರೆ ನೀವು SSLC ಅಂತ ಕ್ಲಿಕ್ ಮಾಡಿ, PUC ನಂತರ ನೀವು ಸೆಕೆಂಡ್ PUC ಮೇಲ್ಪಟ್ಟು ನೀವು ಸ್ಕಾಲರ್ಶಿಪ್ ಅಂದರೆ ಪ್ರೈಸ್ ಮನಿಗೆ ಹಾಕ್ತಿದ್ದೀರಿ ಅಂದರೆ ಪೋಸ್ಟ್ ಮೆಟ್ರಿಕ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ನಂತರ ಕೆಳಗಡೆ ತೋರಿಸ್ತಾ ಇದೆ ನೋಡಿ, ಆಧಾರ್ ವ್ಯಾಲಿಡೇಷನ್ ನಾಟ್ ಡನ್ ಅಂತ. ಇಂಥವರು ಇಲ್ಲಿ ಪಕ್ಕದಲ್ಲಿ ವ್ಯಾಲಿಡೇಟ್ ಆಧಾರ್ ಅಂತ ಇದೆ ನೋಡಿ, ಅಲ್ಲಿಗೆ ಬಂದು ವ್ಯಾಲಿಡೇಟ್ ಮಾಡಬೇಕಾಗುತ್ತೆ. ಅದಕ್ಕೂ ಮೊದಲು ನಿಮ್ಮ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಬರಬೇಕು ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ನಿಮ್ಮ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರಬೇಕಾಗ್ತದೆ. ಅದನ್ನು ಸೀಡಿಂಗ್ ಆಗಿದೆ ಇಲ್ವೋ ಅಂತ ನೀವೇ ಸ್ವತಃ ಮೊಬೈಲ್ನಲ್ಲೂ ಕೂಡ ಚೆಕ್ ಮಾಡ್ಕೋಬಹುದು. ಏನಿಲ್ಲ ಸ್ನೇಹಿತರೆ, ಸಿಂಪಲಾಗಿ ಯಾವುದಾದ್ರು ಸರ್ಚ್ ಬಾರ್ಗೆ ಹೋಗಿ myaadhar.eida.gov.in ಅಂತ ಟೈಪ್ ಮಾಡಿ, ಅಲ್ಲಿ ಫಸ್ಟ್ ಆಪ್ಷನ್ನೇ ಬರುತ್ತೆ ಮೈ ಆಧಾರ್ ಅಂತ. ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತದೆ. ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಇಲ್ಲಿ ನಿಮಗೆ ಆಪ್ಷನ್ ತೋರಿಸ್ತಾ ಇದೆ ನೋಡಿ, ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ. ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಮೊದಲಿಗೆ ನಿಮ್ಮ ಆಧಾರ್ ನಂಬರ್ನ ಕೇಳುತ್ತೆ. ನಂತರ ಕೆಳಗಡೆ ಕಾಣ್ತಿರೋ ಕ್ಯಾಪ್ಸನ್ನ ಹಾಕಿ ನೀವು ಲಾಗಿನ್ ವಿತ್ OTP ಅಂತ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು 6 ಡಿಜಿಟ್ ಪಿನ್ ಬರುತ್ತೆ, ಅಂದರೆ OTP ಬರುತ್ತೆ. ಆ ಒಂದು OTPನ ಹಾಕಿ ನೀವು ಲಾಗಿನ್ ಅಂತ ಮಾಡಬೇಕಾಗುತ್ತೆ. ಲಾಗಿನ್ ಆದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ, ಅಲ್ಲಿ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ಈ ರೀತಿಯಾದಂಥ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮದು ಆಧಾರ್ ಕಾರ್ಡ್ ಆಲ್ರೆಡಿ ಸೀಡಿಂಗ್ ಆಗಿದೆ, ಆಕ್ಟಿವ್ ಅಂತ ತೋರಿಸ್ತಾ ಇದೆ ಗ್ರೀನಲ್ಲಿ. ಅಲ್ಲಿ ಆಕ್ಟಿವ್ ಆಗಿಲ್ಲ ಅಂದರೆ ಇನ್ಆಕ್ಟಿವ್ ಅಂತ ತೋರಿಸ್ತಾ ಇರುತ್ತೆ ರೆಡ್ಡಲ್ಲಿ. ನೀವು ಅಂಥವ್ರು ಹೋಗಿ ಕೂಡಲೇ ಬ್ಯಾಂಕ್ಗೆ ಹೋಗಿ ಆಧಾರ್ ಸೀಡಿಂಗ್ನ ಮಾಡಬೇಕಾಗುತ್ತೆ. ಇವಾಗ ನಾನು ಸ್ಕಾಲರ್ಶಿಪ್ ಪೇಜ್ಗೆ ಬಂದು ವ್ಯಾಲಿಡೇಟ್ ಆಧಾರ್ ಅಂತ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ KYC ಫಾರ್ಮ್ನ ಫಿಲಪ್ ಮಾಡಬೇಕು. ಮೊದಲಿಗೆ ನಿಮ್ಮ ಆಧಾರ್ ನಂಬರ್ ಹಾಕಿ ಕನ್ಸಲ್ಟ್ ಬಾಕ್ಸ್ ಇದೆ ಕ್ಲಿಕ್ ಮಾಡಿ, OTP ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಸೆಂಡ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ಸಬ್ಮಿಟ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗ್ತದೆ. ಸ್ನೇಹಿತರೆ, ಇಲ್ಲಿ ನಿಮ್ಮ ಫೋಟೋ, ನಿಮ್ಮ ಹೆಸರು, ನಿಮ್ಮ ವಿಳಾಸ ಆಟೋಮೆಟಿಕ್ಕಾಗಿ ಆಧಾರ್ ಕಾರ್ಡಿಂದ ಫೆಚ್ ಆಗಿರುತ್ತೆ. ನೋಡಲಿಕ್ಕೆ ಫಾರಮು ಈ ರೀತಿ ಕಾಣುತ್ತೆ. ಪ್ರತಿಯೊಂದು ಸ್ಟೆಪ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ, ಸ್ಕಿಪ್ ಮಾಡ್ದಂಗೆ ನೋಡಿ. ಮೇಲ್ಗಡೆ ಬಂದು ಸ್ನೇಹಿತರೆ, ಇಲ್ಲಿ ಆಲ್ರೆಡಿ ಹೆಸರು ಸೆಲೆಕ್ಟ್ ಆಗಿರುತ್ತೆ. ಸೆಕೆಂಡ್ನೇ ಕಾಲಮ್ ಬಂದು SSLC ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳುತ್ತೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ಕೆಳಗಡೆ ಬಂದು ನಿಮ್ಮ ಫಾದರ್ ನೇಮ್ ಅಂತ ಕೇಳುತ್ತೆ. SSLC ಅಂಕಪಟ್ಟಿಯಲ್ಲಿ ಯಾವ ರೀತಿ ಇರುತ್ತೋ ನಿಮ್ಮ ತಂದೆ ಹೆಸರು, ಅದೇ ರೀತಿ ನೀವು ಈ ಒಂದು ಕಾಲಮ್ಗೆ ನಿಮ್ಮ ಹೆಸರನ್ನ, ನಿಮ್ಮ ತಂದೆ ಹೆಸರನ್ನ ಹಾಕಬೇಕಾಗ್ತದೆ. ತದನಂತರ ಅದೇ ರೀತಿ ನಿಮ್ಮ ತಾಯಿ ಹೆಸರನ್ನು ಕೂಡ SSLC ಅಂಕಪಟ್ಟಿಯಲ್ಲಿ ಇರುವಂತೆ ಕೂಡ ಇಲ್ಲೂ ಕೂಡ ಹಾಕಬೇಕಾಗ್ತದೆ. ನಂತರ ಕೆಳಗಡೆ ಬಂದು ಫೋನ್ ನಂಬರ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಪೋಷಕರ ಫೋನ್ ನಂಬರ್ನ ನೀವು ಹಾಕಬೇಕಾಗ್ತದೆ. ಅದಾದ ನಂತರ ಕೆಳಗಡೆನ ಸ್ಟೆಪ್ ಬರುತ್ತೆ ನೋಡಿ, ಕಾಲೇಜ್ ಡಿಸ್ಟಿಕ್ ಅಂತ. ಆ ಒಂದು ಆಪ್ಷನ್ಗೆ ಬಂದು ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕಾಲೇಜು ಇರ್ತಕ್ಕಂಥ ಡಿಸ್ಟಿಕ್ಗಳು ಓಪನ್ ಆಗ್ತವೆ. ಅಲ್ಲಿ ಸ್ಕ್ರೋಲ್ ಮಾಡಿಕೊಂಡು ನಿಮ್ಮ ಕಾಲೇಜು ಯಾವ ಡಿಸ್ಟಿಕ್ಗೆ ಒಳಪಡುತ್ತೋ ಆ ಒಂದು ಡಿಸ್ಟಿಕ್ನ ಚೂಸ್ ಮಾಡ್ಕೊಳ್ಳಿ. ನಂತರ ಕಾಲೇಜ್ ತಾಲೂಕು ಅಂತ ಬರುತ್ತೆ. ನಿಮ್ಮ ಕಾಲೇಜು ಯಾವ ತಾಲೂಕಿನಲ್ಲಿ ಬರುತ್ತೆ ಅದನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಆಟೋಮೆಟಿಕ್ಕಾಗಿ ಇಲ್ಲಿ ನಿಮ್ಮ ಅಡ್ರೆಸ್ಸು ಫೆಚ್ ಆಗಿರುತ್ತೆ. ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಇಲ್ಲಿ ಕ್ಯಾಸ್ಟ್ ಡೀಟೇಲ್ಸ್ ಅಂತ ಕೇಳುತ್ತೆ. ಆ ಒಂದು ಬಾಕ್ಸ್ಗೆ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ತಕ್ಕಂಥ RD ನಂಬರ್ನ ಹಾಕಬೇಕು. RD ನಂಬರ್ ಹಾಕಿದ ನಂತರ ಪಕ್ಕದಲ್ಲಿ ರೆಡ್ ಇರುತ್ತಲ್ಲ ನೋಡಿ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೀತಿ ವ್ಯಾಲಿಡೇಟ್ ಕ್ಯಾಸ್ಟ್ ಅಂತ ಬರುತ್ತೆ. ಓಕೆ ಅಂತ ಮಾಡಿ. ತದನಂತರ ಸ್ನೇಹಿತರೆ, ಮತ್ತೆ ಇನ್ಕಮ್ ಡೀಟೇಲ್ಸು ಸೇಮ್, ಅಲ್ಲೂ ಕೂಡ ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ಇರ್ತಕ್ಕಂಥ RD ನಂಬರ್ನ ಹಾಕಿ ಅಲ್ಲಿ ರೆಡ್ ಬಟನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕು. ಅದು ಕೂಡ ಈ ರೀತಿ ವ್ಯಾಲಿಡೇಟ್ ಆದರೆ ಗ್ರೀನಲ್ಲಿ ತೋರಿಸುತ್ತೆ. ಇಷ್ಟಾದ ನಂತರ ಕ್ಯಾಸ್ಟ್ ಇನ್ಕಮ್ ಕಂಪ್ಲೀಟ್ ಆಗುತ್ತೆ. ಕೆಳಗಡೆ ಬಂದು ಅಕಾಡೆಮಿಕ್ ಡೀಟೇಲ್ಸ್ ಅಂತ ಬರುತ್ತೆ. ಅಲ್ಲಿ ಎಕ್ಸಾಮ್ ರಿಸಲ್ಟ್ ಡೇಟ್ ಅಂತ ಕೇಳುತ್ತೆ. ನಿಮ್ಮ ಎಕ್ಸಾಮ್ ರಿಸಲ್ಟ್ ಯಾವ ಡೇಟಲ್ಲಿ ಬಂತು ಆ ಡೇಟ್ನ ಹಾಕಿ. ನಂತರ ಕೆಳಗಡೆ ಬಂದು ಕೋರ್ಸ್ ಅಂತ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಏನು ಓದಿದ್ದೀರಾ, ಮಾಸ್ಟರ್ ಡಿಗ್ರಿನ ಇಲ್ಲ PUCನ SSLCನ ಪ್ರತಿಯೊಂದು ಲಿಸ್ಟು ಕೂಡ ಇಲ್ಲಿ ಎನಿ ಡಿಗ್ರಿ ತೋರಿಸ್ತಾರೆ. ಇಲ್ಲಿ PUC ಅಂತ ಟೈಪ್ ಮಾಡ್ತಾ ಇದ್ದೀನಿ. ಕೆಳಗಡೆ ಆಪ್ಷನ್ ಬರುತ್ತೆ ನೋಡಿ, PUC 11th ಅಂತ. ಆ ಆಪ್ಷನ್ನ ಚೂಸ್ ಮಾಡ್ಕೊತಾ ಇದ್ದೀನಿ. ಪಕ್ಕದಲ್ಲಿ ಬಂದು ಯೂನಿವರ್ಸಿಟಿ ಅಂತ ಕೇಳುತ್ತೆ. ನೀವು ಡಿಗ್ರಿ ಮಾಸ್ಟರ್ ಡಿಗ್ರಿ ಆಗಿತ್ತು ಅಂದರೆ ನಿಮ್ಮ ಯೂನಿವರ್ಸಿಟಿ ಯಾವುದು ಅಂತ ನಿಮ್ಗೆ ಗೊತ್ತಿರುತ್ತೆ, ಅದನ್ನು ಟೈಪ್ ಮಾಡಿ. ಸೆಕೆಂಡ್ PUCಗೆ ಬಂದು ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಅಂತ ಬರುತ್ತೆ. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಪ್ರೀ ಅಂತ ಟೈಪ್ ಮಾಡಿ, ಅಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ PUC ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಸೆಲೆಕ್ಟ್ ದ ಡಿಸಿಪ್ಲಿನ್ ಅಂತ ಬರುತ್ತೆ ನೋಡಿ, ಇಲ್ಲಿ ಬಂದು ನಿಮ್ಮದು ಕೋರ್ಸ್ ಯಾವುದು, ಸೈನ್ಸು, ಆರ್ಟ್ಸು, ಕಾಮರ್ಸಾ ಅಂತ ಕೇಳುತ್ತೆ. ನೀವು ಅದನ್ನು ಚೂಸ್ ಮಾಡ್ಕೋಬೇಕು.
ನಂತರ ಪಕ್ಕದಲ್ಲಿ ಬಂದು ಕಾಲೇಜ್ ಅಂತ ಕೇಳುತ್ತೆ ನೋಡಿ. ಇಲ್ಲಿ ಬಂದು ನಿಮ್ಮದು ಯಾವ ಕಾಲೇಜು ಅಲ್ಲಿ ಟೈಪ್ ಮಾಡಿದ್ರೆ ಸಾಕು ನಿಮ್ಮ ಕಾಲೇಜ್ ಇರ್ತಕ್ಕಂಥದ್ದು ಶೋ ಆಗ್ತದೆ. ಅದನ್ನು ಚೂಸ್ ಮಾಡ್ಕೋಬೇಕು. ಇಲ್ಲ ಸ್ಕ್ರೋಲ್ ಮಾಡೋ ಕೂಡ ನೀವು ಚೂಸ್ ಮಾಡ್ಕೋಬೋದು. ನಾನು ಇವಾಗ ಟೈಪ್ ಮಾಡಿದ್ದೀನಿ. ಕೆಲವು ಅಕ್ಷರಗಳು ಟೈಪ್ ಮಾಡಿದ್ರೆ ಸಾಕು ಆಟೋಮೆಟಿಕ್ಕಾಗಿ ನಿಮ್ಮ ಕಾಲೇಜ್ ತೋರಿಸುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸ್ನೇಹಿತರೆ ಇಲ್ಲಿ ಕೆಳಗಡೆ ಬಂದು ಅಕಾಡೆಮಿಕ್ ಇಯರ್ ರಿಜಿಸ್ಟ್ರೇಷನ್ ನಂಬರ್ ಅಥವಾ ಹಾಲ್ ಟಿಕೆಟ್ ನಂಬರ್ ಅಂತ ಕೇಳುತ್ತೆ. ಈ ಒಂದು ಕಾಲಮ್ಗೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಪಕ್ಕದಲ್ಲಿ ಬಂದು ಪರ್ಸೆಂಟೇಜ್ ಕೇಳುತ್ತೆ. ಇಲ್ಲಿ ನಿಮ್ಮ ಪರ್ಸೆಂಟೇಜ್ ಎಷ್ಟು ಅದನ್ನು ಹಾಕಬೇಕು. ಮಿನಿಮಮ್ 60% ಮೇಲ್ಪಟ್ಟಿದ್ದವರು ಈ ಒಂದು ಅರ್ಜಿನ ಹಾಕ್ಬೋದು. ನಂತರ ಕೆಳಗಡೆ ಸ್ನೇಹಿತರೆ ನಿಮ್ಮದು ಎಕ್ಸಾಮು ಆನ್ಯುವಲ್ ಅಥವಾ ಸೆಮಿಸ್ಟರ್ ಅಂತ ಕೇಳುತ್ತೆ. ನೀವು ಡಿಗ್ರಿ ಮೇಲ್ಪಟ್ಟಿದ್ರೆ ಸೆಮಿಸ್ಟರ್ ಬರುತ್ತೆ. ನೀವು ಸೆಕೆಂಡ್ PUC SSLC ಆಗಿದ್ರೆ ಆನ್ಯುವಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಡ್ಯೂರೇಷನ್ ಆಫ್ ಕೋರ್ಸ್ ಅಂತ ಬರುತ್ತೆ. ಸೆಕೆಂಡ್ PUC ಆಗಿರೋದ್ರಿಂದ 2 ವರ್ಷ ಇರುತ್ತೆ. ಫಸ್ಟ್ PUC ಸೆಕೆಂಡ್ PUC ಅದನ್ನು 2 ವರ್ಷ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಬಂದು ಅಪ್ಲೋಡ್ ಫೈಲ್ ಅಂತ 2 ಆಪ್ಷನ್ ಬರುತ್ತೆ. ನೀವು ಡಿಗ್ರಿ ಮೇಲ್ಪಟ್ಟಿದ್ದವರು ನೀವು SSLC ಮತ್ತು ಡಿಗ್ರಿನ PDF ಮಾಡಿ ನೀವು ಅಪ್ಲೋಡ್ನ ಮಾಡಬೇಕು. ಒಂದು ವೇಳೆ ಫೈಲ್ ಸೈಜು ಜಾಸ್ತಿ ಆಯಿತು ಅಂದರೆ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಕಂಪ್ರೆಸ್ PDF ಅಂತ ಟೈಪ್ ಮಾಡಿ. ಅಲ್ಲಿ ಒಂದು ಫಸ್ಟ್ ಆಪ್ಷನ್ನೇ ಬರುತ್ತೆ ಐ ಲವ್ ಯು PDF ಅಂತ. ಅದನ್ನು ಚೂಸ್ ಮಾಡಿಕೊಂಡು ನಿಮ್ಮ ಹಳೆ ಫೈಲ್ನ ಇಲ್ಲಿ ಅಪ್ಲೋಡ್ ಮಾಡ್ತು ಅಂದರೆ ಅದು ನಿಮ್ಮ ಫೈಲ್ ಸೈಜ್ನ ಡೌನ್ ಗ್ರೇಡ್ ಮಾಡಿ ಅಂದರೆ ಕಮ್ಮಿ KBಗೆ ಕನ್ವರ್ಟ್ ಮಾಡಿ ಕೊಡುತ್ತೆ. ಅದನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ನೀವು. ಈ ರೀತಿ ಈಸಿಯಾಗಿ ನೀವು ಕನ್ವರ್ಟ್ ಮಾಡ್ಬೋದು. ಸ್ನೇಹಿತರೆ ಇವಾಗ ನಾನು ಮೇನ್ ಪೇಜು ಅಂದರೆ ಸ್ಕಾಲರ್ಶಿಪ್ ಪೇಜ್ಗೆ ಬರ್ತಾಯಿದ್ದೀನಿ. ಅಲ್ಲಿ ಚೂಸ್ ಫೈಲ್ ಮಾಡಿ ನೀವು SSLC ಅಂಕಪಟ್ಟಿ, ನೀವು ಸೆಕೆಂಡ್ PUC ಆಗಿದ್ದರೆ SSLC ಅಂಕಪಟ್ಟಿ ಮತ್ತು ಸೆಕೆಂಡ್ PUC ಅಂಕಪಟ್ಟಿ ಎರಡನ್ನೂ ಕೂಡ ಅಪ್ಲೋಡ್ ಮಾಡಿ 2 ಕಾಲಮ್ಗೂ ಕೂಡ ನೀವು ಕೆಳಗಡೆ ಬಂದು ಅಲ್ಲಿ ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಆ ಒಂದು ಬಟನ್ನ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಅರ್ಜಿ ಯಶಸ್ವಿಯಾಗಿ ಈ ರೀತಿ ಸಬ್ಮಿಟೆಡ್ ಆಗುತ್ತೆ. ಮೇಲ್ಗಡೆ ಅಪ್ಲಿಕೆಂಟ್ ಹ್ಯಾಸ್ ಬಿನ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಈ ರೀತಿ ಒಂದು ತೋರಿಸುತ್ತೆ. ಇದನ್ನ ಸಿಂಪಲಾಗಿ ಏನಿಲ್ಲ ಸ್ನೇಹಿತರೆ, ಇಲ್ಲಿ ಪ್ರಿಂಟ್ ಅಂತ ಬಟನ್ ಕಾಣ್ತಾ ಇದೆ. ಅದನ್ನು ಕ್ಲಿಕ್ ಮಾಡಿ ಒಂದು ಅಕ್ಲಾಜ್ಮೆಂಟು ಕೂಡ ನಿಮಗೆ ಈ ರೀತಿ ಒಂದು ತೋರಿಸುತ್ತೆ. ಇದನ್ನು ಪ್ರಿಂಟ್ ತೊಗೊಳ್ಳಿ. ಈ ಒಂದು ಪ್ರಿಂಟ್ ತೊಗೊಂಡಿದ ನಂತರ ನೆಕ್ಸ್ಟ್ ಕೆಲಸ ಏನಂದರೆ ಈ ಒಂದು ಪ್ರಿಂಟ್ ಜೊತೆ ನಿಮ್ಮ ದಾಖಲಾತಿಗಳು ಈ ಥರ ಕ್ಯಾಸ್ಟ್ ಇನ್ಕಮ್ಮು ಮತ್ತು SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಏನು ಮಾರ್ಕ್ಸ್ ಕಾರ್ಡ್ಗಳಿದೆ, ಡಿಗ್ರಿ ಮಾರ್ಕ್ಸ್ ಕಾರ್ಡ್ಗಳು ನೀವು ಡಿಗ್ರಿ ಆಗಿತ್ತು ಅಂದರೆ ಅಂಥವರು ಅದನ್ನು ಅಟೆಸ್ಟ್ ಮಾಡಿಸ್ಕೊಂಡು ನಿಮ್ಮ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ನೀವು ಮ್ಯಾನುವಲ್ ಆಗಿ ಕೊಡಬೇಕಾಗ್ತದೆ. ಕೊಟ್ಟ ನಂತರ ನಿಮ್ಮ ಖಾತೆಗೆ DBT ಮುಖಾಂತರ ಅವರು ಅಮೌಂಟ್ನ ಹಾಕ್ತಾರೆ. ಈ ರೀತಿಯಾಗಿ ಸ್ನೇಹಿತರೆ ಮನೆಯಲ್ಲೇ ಕೂತು ಮೊಬೈಲ್ ಫೋನ್ ಮುಖಾಂತರ ನೀವು ಯಶಸ್ವಿಯಾಗಿ ಈ ಒಂದು ಪ್ರೈಸ್ ಮನಿ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸ್ಬೋದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳಿ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.